ಇನ್ನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಮೆಣಸಗಿ ಗ್ರಾಮದಲ್ಲಿ ಮಲಪ್ರಭಾ ಹಾಗೆ ಬೆಣ್ಣೆಹಳ್ಳ ಪ್ರವಾಹಕ್ಕೆ ತುತ್ತಾಗುತ್ತಲೇ ಇರುತ್ತೆ. 2007 ಮತ್ತು 2009 ಹಾಗೆ 10ರಲ್ಲಿ ನೆರೆ ಹಾವಳಿ ಬಂದಾಗ ಅಕ್ಷರಶಃ ತತ್ತರಿಸಿ ಹೋಗಿತ್ತು. ಅದಕ್ಕಾಗಿ 2010 ಮತ್ತು 11ರಲ್ಲಿ ಮೆಣಸಗಿ ಆ ಗ್ರಾಮದ ಜನರನ್ನ ಸ್ಥಳಾಂತರ ಮಾಡಿದ್ರು. ಹೊಸ ಗ್ರಾಮದಲ್ಲಿ ಶೇಕಡ 60% ಜನ ವಾಸ ಇದ್ದಾರೆ. ಮನೆಗಳು ನಿರ್ಮಾಣ ಆಗಿ ದಶಕಗಳು ಕಳೆದ್ರೂ ಕೂಡ ಕುಡಿಯೋ ನೀರು, ರಸ್ತೆ ಚರಂಡಿ, ಬೀದಿ ದೀಪದಂತಹ ಅನೇಕ ಸಮಸ್ಯೆ ಮರೀಚಿಕೆಯಾಗಿ ಉಳ್ಕೋತಾ ಇದೆ. ಹಳೆ ಗ್ರಾಮ ಹೊಸ ಗ್ರಾಮದ ನಡುವೆ ಅಭಿವೃದ್ಧಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಆಗ್ತಾ ಇದೆ ಅನ್ನೋ ಆರೋಪ ನವಗ್ರಾಮದ ಜನರದ್ದಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅವರು ಇದೆಲ್ಲ ಸುಳ್ಳು ಕಣ್ರಿ ಅಂತ ಅವ್ರು ಸುಮ್ಮನಾಗ್ತವ್ರೆ. 2007 ಮತ್ತು 2009 ಮಹಾಪೂರ್ ಬಂದಾಗ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಸಿಸಿ ಪೈಲರ್ ಕುಡ್ಕೊಂಡು ಕಟ್ಟಿಕೊಟ್ಟಂಥ ಗ್ರಾಮ ಇದು. 2019ರಾಗ ದೊಡ್ಡ ಮಹಾಪೂರ್ ಬಂದಾಗ ಇಲ್ಲಿಗೆ ಮಂದಿ ಜನ ಅರ್ಧದಷ್ಟು ಜನ ಬಂತು. ಇಲ್ಲಿ ರೋಡಿನ ಅನುಕೂಲ ಇದ್ದಿದ್ದಿಲ್ಲ. ಬಂದ್ಗುಟ್ಲೇನ ಸಿಸಿ ಪೈಲರ್ ಸಾಹೇಬರು ರೋಡಿನ ಅನುಕೂಲ ಮಾಡಿಕೊಟ್ರು. ತದನಂತರ ಈಗ ಇಲ್ಲಿ ಯಾವುದೇ ಸರ್ಕಾರಿ ಬಿಲ್ಡಿಂಗು, ಈಗ ರೇಷನ್ ಹಂಚಕ್ಕಾಗಲಿ, ದವಾಖಾನಿಗಾಗಲಿ, ಗ್ರಾಮ ಪಂಚಾಯತ್ ಯಾವುದೋ ಒಂದು ನೌಕರದಾರ ಬಂದು ಕುಂದಿರ್ಬೇಕಂದ್ರೆ ಒಂದು ಜಾಗ ಇಲ್ಲ. ಆ ಜಾಗಕ್ಕೆ ನಾವು ಪಂಚಾಯತಿಯವರು ಸಾಕಷ್ಟು ಮನವಿ ಮಾಡಿಕೊಟ್ಟಿವಿ. ಇಲ್ಲಿ ಸಾಕಷ್ಟು ಜಾಗ ಅದ, ಅದಕ್ಕಂತ ತೆಗೆದಿದ್ದಾರ.